ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಟಿ ಯಶು ಬ್ಲಾಗ್ಸ್. ತುಂಬ ದಿನ ಆಯಿತು ನಾನು ವೀಡಿಯೋ ಪೋಸ್ಟ್ ಮಾಡಿ. ಓಕೆ, 1.5 ಮಂತೇ ಆಗೋಯ್ತು ನಾನು ವೀಡಿಯೋಸ್ ಹಾಕಿ. ಸೊ ಇವತ್ತು ನಾನು ಈ ವಿಡಿಯೋ ಹಾಕೋ ಒಂದು ಉದ್ದೇಶ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ. ಈ ಥರ ಸನ್ನಿವೇಶಗಳು ನಮ್ಮ ಅಕ್ಕಪಕ್ಕದಲ್ಲಿ ನಡೀಬೋದು. ಸೊ ಈ ಥರ ಒಂದು ಇನ್ಸಿಡೆಂಟ್ಗಳು ಎಲ್ಲಿ ಕೂಡ ನಡೀಬೋದು. ಹಾಗಾಗಿ ನಾವು ಈ ವಿಷಯದ ಬಗ್ಗೆ ನಾವು ಮಾತಾಡಲೇಬೇಕಿದೆ. ಅದು ಈ ವಿಷಯದ ಬಗ್ಗೆ ಮಾತಾಡೋದು ಇವತ್ತಿನ ಅನಿವಾರ್ಯ. ಇದೊಂದು ಪುಟ್ಟ ಬಾಲಿಕೆ, ಒಂದು 5 ವರ್ಷದ ಹುಡುಗಿಯ ಕಥೆ. ಇದು ಒಂದು ಅತ್ಯಾಚಾರ ಆಗುತ್ತೆ. ಅತ್ಯಾಚಾರ ಹೇಗಾಗುತ್ತೆ ಅಂದರೆ, ತಾಯಿ ತನ್ನ ಮಗುನ ಕರ್ಕೊಂಡು ಕೆಲಸಕ್ಕಂತ ಹೋಗಿರ್ತಾನೆ. ಮಗು ಆಟ ಆಡೋದನ್ನು ಕೂಡ ಗಮನಿಸ್ತಾ ಇರ್ತಾಳೆ. ಒಂದು 5 ನಿಮಿಷ ಯಾವುದೋ ಒಂದು ಕೆಲಸದ ಒತ್ತಡದಲ್ಲಿ ಇರಬೇಕಾದ್ರೆ ಮಗುನ ನೋಡಿರಲ್ಲ. ಆಮೇಲೆ ಹುಡುಕಿದ್ರೆ ಮಗು ಅಲ್ಲೆಲ್ಲೂ ಕಾಣ್ತಾ ಇರಲ್ಲ. ಸೊ ಹಾಗಾಗಿ ಆ ಮನೆ CCTV ಕ್ಯಾಮ್ರಾನ ಚೆಕ್ ಮಾಡ್ತಾರೆ. ಪೊಲೀಸರೆಲ್ಲ ಆ ಪುಟ್ಟ ಬಾಲಕಿನ ಹುಡುಕ್ತಾ ಇರಬೇಕಾದ್ರೆ ಒಂದು ವಿಷಯ ಬರುತ್ತೆ, ಆ ಹುಡುಗಿ ತೀರೋಗಿದ್ದಾಳೆ ಅಂತ. ಆ ಹುಡುಗ ಕಿಡ್ನಾಪ್ ಮಾಡಿದವನು ಆ ಹುಡುಗಿನ ಕರ್ಕೊಂಡು, ಆ ಪುಟ್ಟ ಬಾಲಕಿನ ಕರ್ಕೊಂಡು ಒಂದು ಶೆಡ್ಗೆ ಹೋಗಿರ್ತಾನೆ. ಸೊ ಅಲ್ಲಿ ಅತ್ಯಾಚಾರಕ್ಕೆ ಟ್ರೈ ಮಾಡ್ತಾನೆ. ಅಲ್ಲಿದ್ದ ಸ್ಥಳೀಯರು ಅವನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬಂದು ಹುಡುಕಾಡಿ ಅವನನ್ನು ಬಂಧನ ಮಾಡಿ ಕರ್ಕೊಂಡು ಹೋದಾಗ ವಿಚಾರಣೆ ಮಾಡಿದಾಗ ತಿಳಿದುಬರೋದು ಅವನು ಡ್ರಗ್ ಎಡಿಕ್ಟ್, ಗಾಂಜಾ ಸೇವಿಸಿರ್ತಾನೆ ಅಂತ. ಅವನು ಆ ಹುಡುಗಿನ ತಿಂಡಿ ಕೊಡ್ತೀನಿ ಅಂತ ಆಮಿಷ ಒಡ್ಡಿ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿಂದ ಹಾಗೆ ವಿಚಾರಣೆ ಮಾಡ್ತಾ ಇರಬೇಕಾದ್ರೆ ತಪ್ಪಿಸ್ಕೊಳ್ಳೋದಕ್ಕೆ, ಪರಾರಿಯಾಗೋದಕ್ಕೆ ನೋಡ್ತಾನೆ. ಆಗ ಪೊಲೀಸರು ಅವನ ಬೆನ್ನಿಗೆ ಹಾಗೆ ಕಾಲಿಗೆ ಗುಂಡುಗಳನ್ನು ಹಾರಿಸ್ತಾರೆ. ಹಾಗೆ ಆ ವ್ಯಕ್ತಿ, ಆ ಕಿಡ್ನ್ಯಾಪರ್, ಈ ಒಂದು ಕೃತ್ಯವನ್ನು ಎಸಗಿದ ವ್ಯಕ್ತಿ ಅಲ್ಲೇ ಸಾವನ್ನಪ್ತಾನೆ. ಸೊ ಆ ಹುಡುಗಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ನ್ಯಾಯ ಸಿಕ್ಕಿದೆ. ಆ ಹುಡುಗಿ ತಂದೆ ತಾಯಿ, ಆ ಪುಟ್ಟ ಬಾಲಕಿ ತಂದೆ ತಾಯಿಗಳಿಗೆ ಸ್ವಲ್ಪ ಆದರೂ ಒಂದು ಸಮಾಧಾನ ಸಿಕ್ಕಿರುತ್ತೆ. ಕೃತ್ಯ ಮಾಡಿದವನು ಇನ್ನೂ ಬದುಕಿಲ್ಲ ಅನ್ನೋದು. ಅತ್ಯಾಚಾರಗಳಿಗೆಲ್ಲ ಕೊನೆಯೇ ಇಲ್ವಾ? ಯಾವಾಗ ಈ ಅತ್ಯಾಚಾರ ಅನ್ನೋದು ನಮ್ಮ ದೇಶದಲ್ಲಿ ಈ ಥರ ದಿನ ಒಂದು ಅತ್ಯಾಚಾರ ನಡೀತಾನೆ ಇರುತ್ತೆ. ಇದೆಲ್ಲ ತಪ್ಪೋದು ಯಾವಾಗ? ಇದ್ರ ಬಗ್ಗೆ ನಾವೆಲ್ಲ ಧ್ವನಿ ಎತ್ತಬೇಕು, ಇದ್ರ ಬಗ್ಗೆ ನಾವೆಲ್ಲ ಮಾತಾಡಬೇಕು. ಹಾಗೆ ನಮ್ಮ ಮಕ್ಕಳೆಲ್ಲ ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾರೋ ಬಂದು ತಿಂಡಿ ಕೊಡ್ತಾರೆ ಅಂತ ಕರ್ಕೊಂಡು ಹೋಗ್ಬೋದು ಮಕ್ಕಳನ್ನ. ಆ ಥರ ನಾವು ಈಸಿಯಾಗಿ ಯಾವುದ್ರ ಜೊತೆ ಕಳಿಸ್ಕೊಡೋದಾಗಲಿ ಮಾಡಬಾರ್ದು. ತಾವು ಕೂಡ ಇದೇ ಥರ ವೀಡಿಯೋಗಳನ್ನು ಪೋಸ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಈ ವಿಡಿಯೋ ಪಾಯಿಂಟ್ ಇದೆ ಅಂತ ನಿಮಗೆ ಅನಿಸಿದ್ರೆ ತಮ್ಮ ಒಪಿನಿಯನ್ನ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.